ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ನಾವೆಂದು ನಮ್ಮ ದೇಹದೊಳಗೆ ಸದ್ದಿಲ್ಲದೆ ನಡೆಯುವ ಆದರೆ ಇಡೀ ಜೀವನವನ್ನೇ ನಿಯಂತ್ರಿಸುವ ಒಂದು ಅದೃಶ್ಯ ವ್ಯವಸ್ಥೆಯ ಬಗ್ಗೆ ಮಾತಾಡೋಣ. ಅದೇ ಮಾನವನ ಅಂತಃಸ್ರಾವಿ ವ್ಯವಸ್ಥೆ ಅಥವಾ ಎಂಡೋಕ್ರೈನ್ ಸಿಸ್ಟಮ್. ಇದೇನೋ ಬರೀ ರಾಸಾಯನಿಕಗಳ ಗುಂಪಲ್ಲ, ಬದಲಾಗಿ ನಮ್ಮ ದೇಹದೊಳಗಿರುವ ಒಂದು ಅತ್ಯಂತ ಶಿಸ್ತುಬದ್ಧವಾದ ಕಾರ್ಪೊರೇಟ್ ನೆಟ್ವರ್ಕ್ ಇದ್ದಂತೆ. ಬನ್ನಿ, ದೇಹದೊಳಗಿನ ಈ ಮ್ಯಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ನಮ್ಮ ರೋಡ್ ಮ್ಯಾಪ್ ಹೀಗಿದೆ. ಮೊದಲು ದೇಹದ ಡೆಲಿವರಿ ಸಿಸ್ಟಮ್ಗಳು, ಆಮೇಲೆ ಮಾಸ್ಟರ್ ಕಂಟ್ರೋಲ್ ಗ್ರಂಥಿಗಳು, ನಂತರ ಶಕ್ತಿ, ಕ್ಯಾಲ್ಸಿಯಂ ಮತ್ತು ಸಕ್ಕರೆ ನಿಯಂತ್ರಣ, ಅದಾದ್ಮೇಲೆ ನೀರು ಮತ್ತು ತುರ್ತು ಪರಿಸ್ಥಿತಿ ಪ್ರೋಟೋಕಾಲ್ಗಳು, ಮತ್ತು ಕೊನೆಯದಾಗಿ ಸಂತಾನೋತ್ಪತ್ತಿ ಹಾಗೂ ನಮ್ಮ ಜೈವಿಕ ಗಡಿಯಾರದ ಬಗ್ಗೆ ತಿಳಿಯೋಣ. ಈ ಅದ್ಭುತ ಜೈವಿಕ ಜಾಲವನ್ನ ಒಂದೊಂದಾಗಿ ಡಿಕೋಡ್ ಮಾಡ್ತಾ ಹೋಗೋಣ. ಮೊದಲನೇ ವಿಭಾಗ, ದೇಹದ ಡೆಲಿವರಿ ಸಿಸ್ಟಮ್ಗಳು. ನಮ್ಮ ದೇಹದಲ್ಲಿರುವ ಈ ಕೆಮಿಕಲ್ ಫ್ಯಾಕ್ಟರಿಗಳು ತಮ್ಮ ಪ್ರಾಡಕ್ಟ್ಗಳನ್ನ ಅಸಲಿಗೆ ಹೇಗೆ ಸಾಗಿಸ್ತವೆ ಅನ್ನೋ ಪ್ರಶ್ನೆ ಬರ್ಬೋದು. ಆ ಟ್ರಾನ್ಸ್ಪೋರ್ಟೇಷನ್ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ. ಬಹಿಸ್ರಾವಿ ಮತ್ತು ಅಂತಃಸ್ರಾವಿ ಗ್ರಂಥಿಗಳ ನಡುವಿನ ವ್ಯತ್ಯಾಸವನ್ನ ನೆನ್ಪಿಟ್ಕೊಳ್ಳೋಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಳಸುವ ಬನಿಸಾ ಮತ್ತು ಅನಿವಿ ಟ್ರಿಕ್ ಬಹಳ ಫೇಮಸ್. ಬನಿಸಾ ಅಂದ್ರೆ ಬಹಿಸ್ರಾವಿ ನಳಿಕಾ ಸಹಿತ ಗ್ರಂಥಿಗಳು, ಅಂದ್ರೆ ಬೆವರು ಮತ್ತು ಕಣ್ಣೀರು ಹರಿಯೋಕೆ ಅಂತಾನೆ ಇರುವ ಪ್ರೈವೇಟ್ ಪೈಪ್ಲೈನ್ಗಳು. ಅದೇ ಅನಿವಿ ಅಂದ್ರೆ ಅಂತಃಸ್ರಾವಿ ನಳಿಕಾ ವಿಹೀನ ಗ್ರಂಥಿಗಳು. ಇವುಗಳಿಗೆ ಯಾವುದೇ ಪೈಪ್ಗಳಿರಲ್ಲ, ಬದಲಾಗಿ ಇವು ರೇಡಿಯೋ ಬ್ರಾಡ್ಕಾಸ್ಟ್ ತರಹ ಕೆಲಸ ಮಾಡ್ತವೆ. ತಮ್ಮ ಹಾರ್ಮೋನ್ಗಳನ್ನ ನೇರವಾಗಿ ರಕ್ತಕ್ಕೆ ಉಡ್ಬಿಡ್ತವೆ. ರಕ್ತದ ಮೂಲಕ ಹೋಗುವ ಈ ರೇಡಿಯೋ ಸಿಗ್ನಲ್ಗಳನ್ನ ಕ್ಯಾಚ್ ಮಾಡೋಕೆ ನಿರ್ದಿಷ್ಟ ಜೀವಕೋಶಗಳಲ್ಲಿ ರಿಸೀವರ್ಗಳು ಇರಲೇಬೇಕು ಅನ್ನೋದು ಇಲ್ಲಿನ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈಗ ಎರಡನೇ ವಿಭಾಗ, ಮಾಸ್ಟರ್ ಕಂಟ್ರೋಲ್ ಗ್ರಂಥಿಗಳು. ಈಗ ಈ ಪ್ರೈವೇಟ್ ಪೈಪ್ಲೈನ್ಗಳ ವಿಚಾರವನ್ನ ಬದಿಗಿಟ್ಟು ನಮ್ಮ ದೇಹದ ಕಾರ್ಪೊರೇಟ್ ಸ್ಟ್ರಕ್ಚರ್ನ ಹೈಯರ್ ಮ್ಯಾನೇಜ್ಮೆಂಟ್ ಕಡೆಗೆ ಗಮನ ಹರಿಸೋಣ. ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅಥವಾ ಪಿಯೂಷ ಗ್ರಂಥಿ ಕೇವಲ 0.5 ರಿಂದ 1 ಗ್ರಾಂ ಮಾತ್ರ ತೂಕ ಇರುತ್ತೆ. ಜಸ್ಟ್ ಒಂದು ಬಟಾಣಿ ಕಾಳಿನಷ್ಟಿರೋ ಈ ಗ್ರಂಥಿ ಇಡೀ ದೇಹದ ಸ್ಟೇಷನ್ ಮಾಸ್ಟರ್ ಇದ್ದಂತೆ. ಇದು ಬಿಡುಗಡೆ ಮಾಡುವ ಸೊಮ್ಯಾಟೋಟ್ರೋಪಿನ್ ಹಾರ್ಮೋನ್ ನಮ್ಮ ದೇಹದ ಗಾತ್ರವನ್ನೇ ನಿರ್ಧರಿಸುತ್ತೆ. ಬಾಲ್ಯದಲ್ಲಿ ಇದು ಜಾಸ್ತಿ ಆದ್ರೆ ದೈತ್ಯಾಕಾರ, ಕಡಿಮೆ ಆದ್ರೆ ಕುಬ್ಜತೆ ಬರುತ್ತೆ. ಕೇವಲ 1 ಗ್ರಾಂ ತೂಕದ ಗ್ರಂಥಿ ಇಡೀ ಶರೀರದ ಸೈಜ್ ನಿರ್ಧಾರ ಮಾಡುತ್ತೆ ಅಂದ್ರೆ ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಹಾಗಾದ್ರೆ ಈ ಸ್ಟೇಷನ್ ಮಾಸ್ಟರ್ಗೂ ಮೇಲೊಬ್ಬ ಬಾಸಿದಾನ? ಖಂಡಿತ ಇದ್ದಾನೆ. ಅದೇ ಹೈಪೋಥಾಲಾಮಸ್. ಇದನ್ನ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತಾನೆ ಕರೀತಾರೆ. ದೇಹದ ಕಾರ್ಪೊರೇಟ್ ರಚನೆಯ ನಿಜವಾದ ಸಿಇಒ ಇದೆ. ಹೊರಗಿನ ಪ್ರಪಂಚದ ನರಮಂಡಲ ಅಂದ್ರೆ ನರ್ವಸ್ ಸಿಸ್ಟಮ್ ಮತ್ತು ಒಳಗಿನ ಎಂಡೋಕ್ರೈನ್ ರೇಡಿಯೋ ನೆಟ್ವರ್ಕ್ ಮಧ್ಯೆ ಇದೊಂದು ಅದ್ಭುತ ಟ್ರಾನ್ಸ್ಲೇಟರ್ ತರ ಕೆಲಸ ಮಾಡುತ್ತೆ. ಹೊರಗಿನ ವಾತಾವರಣ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಳಗಿನ ಹಾರ್ಮೋನ್ಗಳಿಗೆ ಸೂಕ್ತ ಕಮಾಂಡ್ ಕೊಡೋದು ಇದೇ ಹೈಪೋಥಾಲಾಮಸ್. ಮೂರನೇ ವಿಭಾಗ, ಶಕ್ತಿ, ಕ್ಯಾಲ್ಸಿಯಂ ಮತ್ತು ಸಕ್ಕರೆ. ಕಾರ್ಪೊರೇಟ್ ಲ್ಯಾಡರ್ ಇಂದ ಸ್ವಲ್ಪ ಕೆಳಗೆ ಬರೋಣ. ನಮ್ಮ ದಿನನಿತ್ಯದ ಚಯಾಪಚಯ ಅಂದ್ರೆ ಮೆಟಬಾಲಿಸಂ ಮತ್ತು ಎನರ್ಜಿ ಆಪರೇಷನ್ಸ್ ಗಳನ್ನ ನಿರ್ವಹಿಸುವ ಸ್ಪೆಷಲ್ ಡಿಪಾರ್ಟ್ಮೆಂಟ್ ಗಳನ್ನ ನೋಡೋಣ. ಬೇಸಲ್ ಮೆಟಬಾಲಿಕ್ ರೇಟ್ ಅಥವಾ BMR ಅಂದ್ರೆ ನಮ್ಮ ದೇಹದ ಎಂಜಿನ್ ನ ಐಡ್ಲಿಂಗ್ ವೇಗ ಅಂತ ಹೇಳ್ಬಹುದು. ಥೈರಾಯ್ಡ್ ಗ್ರಂಥಿಯು ಬಿಡುಗಡೆ ಮಾಡುವ ಥೈರಾಕ್ಸಿನ್ ಮತ್ತು ಅದರಲ್ಲಿರುವ ಅಯೋಡಿನ್ ಈ ವೇಗವನ್ನ ಕಂಟ್ರೋಲ್ ಮಾಡ್ತವೆ. ಒಂದ್ ರೀತಿ ಥೈರಾಯ್ಡ್ ನಮ್ಮ ದೇಹದ ಎಂಜಿನ್ ರೂಮ್ ಇದ್ದಂತೆ. ಎಕ್ಸಾಮ್ಗಳಿಗೂ ಇದು ಬಹಳ ಮುಖ್ಯವಾದ ಟಾಪಿಕ್. ಅಯೋಡಿನ್ ಮಟ್ಟ ಕಡಿಮೆ ಆದರೆ ಮಕ್ಕಳಲ್ಲಿ ಕ್ರೆಟಿನಿಸಮ್ ಮತ್ತು ದೊಡ್ಡವರಲ್ಲಿ ಗಾಯ್ಟರ್ನಂತಹ ಗಂಭೀರ ಕಾಯಿಲೆಗಳು ಶುರುವಾಗ್ತವೆ. ಇದೇ ಜಾಗದಲ್ಲಿ ಬರುವ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಸ್ಟೋರಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಒಂದು ಸ್ವತಂತ್ರ ಥರ್ಮೋಸ್ಟಾಟ್ ಅನ್ಬೋದು. ಯಾಕೆಂದ್ರೆ ಇದು ಆ ಪಿಟ್ಯೂಟರಿ ಗ್ರಂಥಿಯ ಆದೇಶಗಳನ್ನ ಕ್ಯಾರಿ ಅನ್ನೋದೊಂದು ಬಂಡಾಯಕೋರ ಗ್ರಂಥಿ. ನಮ್ಮ ಹೃದಯ ಬಡಿತ ನಿರಂತರವಾಗಿರಲು ಕ್ಯಾಲ್ಸಿಯಂ ಬಹಳ ಮುಖ್ಯ. ರಕ್ತದಲ್ಲಿ ಕ್ಯಾಲ್ಸಿಯಂ ಸ್ವಲ್ಪ ಕಡಿಮೆ ಆದರೂ ಸಾಕು, ಯಾರಿಗೂ ಕಾಯ್ದೆ ನೇರವಾಗಿ ಮೂಳೆಗಳನ್ನ ಕರಗಿಸಿ ಅಲ್ಲಿಂದ ಕ್ಯಾಲ್ಸಿಯಂ ಕದ್ದು ತಂದು ರಕ್ತಕ್ಕೆ ಸೇರಿಸುತ್ತೆ. ದೇಹದಲ್ಲಿ ಕ್ಯಾಲ್ಸಿಯಂ ಆಡಿಟ್ ಮಾಡೋದೇ ಇದರ ಒಂದೇ ಒಂದು ಕೆಲಸ. ಇನ್ನು ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿಯ ಕೆಲಸ ಬಹಳ ಸ್ಪಷ್ಟ. ಇದೊಂದು ಮಿಶ್ರ ಗ್ರಂಥಿ. ಇಲ್ಲಿನ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ನಲ್ಲಿ ಆಲ್ಫಾ, ಬೀಟಾ ಮತ್ತು ಡೆಲ್ಟಾ ಅನ್ನೋ 3 ತರಹದ ಜೀವಕೋಶಗಳಿವೆ. ಬೀಟಾ ಸೆಲ್ಗಳು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತವೆ. ಈ ಇನ್ಸುಲಿನ್ ಇದೆಯಲ್ಲ, ಇದು 51 ಅಮೈನೋ ಆಮ್ಲಗಳಿಂದ ಮಾಡಿದ ಒಂದು ಸ್ಪೆಷಲ್ ಕೀ ಇದ್ದಂತೆ. ಇದು ಜೀವಕೋಶಗಳ ಬೀಗ ತೆಗೆದು ಎನರ್ಜಿ ಒಳಗೋಗಕ್ಕೆ ದಾರಿ ಮಾಡಿಕೊಡುತ್ತೆ. ಆಲ್ಫಾ ಜೀವಕೋಶಗಳ ಗ್ಲೂಕಗಾನ್ ಸಕ್ಕರೆ ಮಟ್ಟವನ್ನ ಹೆಚ್ಚಿಸಿದರೆ, ಡೆಲ್ಟಾ ಜೀವಕೋಶಗಳ ಸೊಮಾಟೋಸ್ಟಾಟಿನ್ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮೈಂಟೈನ್ ಮಾಡುತ್ತೆ. ನಾಲ್ಕನೇ ವಿಭಾಗ, ನೀರು ಮತ್ತು ತುರ್ತು ಪರಿಸ್ಥಿತಿ ಪ್ರೋಟೋಕಾಲ್ಗಳು. ನಮ್ಮ ದೇಹದ ಎನರ್ಜಿ ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ ನೋಡಿದ್ವಿ.
ಈಗ ಪ್ರಮುಖ ಸಂಪನ್ಮೂಲಗಳನ್ನ ಮತ್ತು ವಿಪರೀತ ಕ್ರೈಸಿಸ್ ಅಥವಾ ಎಮರ್ಜೆನ್ಸಿ ಬಂದಾಗ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಬಹಳಷ್ಟು ಜನರಿಗೆ ಡಯಾಬಿಟಿಸ್ ಮೆಲೈಟಿಸ್ ಮತ್ತು ಡಯಾಬಿಟಿಸ್ ಇನ್ಸಿಪಿಡಸ್ ಮಧ್ಯೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಡಿಫರೆನ್ಸ್ ಬಹಳ ಸಿಂಪಲ್. ಡಯಾಬಿಟಿಸ್ ಮೆಲೈಟಿಸ್ ಅಂದ್ರೆ ಪ್ಯಾಂಕ್ರಿಯಾಸ್ ಮತ್ತು ಇನ್ಸುಲಿನ್ ಕೊರತೆಯಿಂದ ಸಕ್ಕರೆ ಅಸಮತೋಲನ ಆಗುವ ಕಾಯಿಲೆ. ಆದರೆ ಡಯಾಬಿಟಿಸ್ ಇನ್ಸಿಪಿಡಸ್ ಇದೆಯಲ್ಲ, ಅದು ಪಿಟ್ಯೂಟರಿ ಗ್ರಂಥಿಯ ಸಮಸ್ಯೆ. ಇಲ್ಲಿ ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಥವಾ ADH ಕೊರತೆಯಿಂದ ವಿಪರೀತ ಡಿಹೈಡ್ರೇಷನ್ ಆಗುತ್ತೆ. ಕೆಫಿನ್ ಅಥವಾ ಆಲ್ಕೋಹಾಲ್ ತಗೊಂಡಾಗ ADH ಸಪ್ರೆಸ್ ಆಗಿ ಕಿಡ್ನಿಗಳು ನೀರನ್ನ ಹೀರ್ಕೊಳ್ಳಲ್ಲ. ಅದಕ್ಕೆ ಪದೇ ಪದೇ ವಾಶ್ರೂಮ್ಗೆ ಓಡಬೇಕಾಗತ್ತೆ. ಎಕ್ಸಾಮ್ ಹಾಲ್ಗೆ ಹೋಗೋಕು ಮುನ್ನ ಅಥವಾ ಯಾವ್ದಾದ್ರು ಟಫ್ ಇಂಟರ್ವ್ಯೂಗೆ ಮುನ್ನ ಬಾಯಿ ಒಣಗೋದು, ಮುಖ ಬಿಳಿಚಿಕೊಳ್ಳೋದು ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಪ್ರತಿಯೊಬ್ಬರಿಗೂ ಆಗುವ ಈ ಅನುಭವದ ಹಿಂದಿರೋ ದೇಹದ ತುರ್ತು ಅಲಾರ್ಮ್ ಸಿಸ್ಟಮ್ ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಯಾವ್ದಾದ್ರೂ ಎಮರ್ಜೆನ್ಸಿ ಎದುರಾದಾಗ, ಉದಾಹರಣೆಗೆ ವೇಗವಾಗಿ ನಿಮ್ಮ ಕಡೆಗೆ ಬರ್ತಿರೋ ವಾಹನ ನೋಡಿದಾಗ, ದೇಹ ತಕ್ಷಣ ಫೈಟ್ ಆರ್ ಫ್ಲೈಟ್ ಅಂದ್ರೆ ಹೋರಾಡು ಇಲ್ಲವೇ ಓಡಿ ಹೋಗು ಅನ್ನೋ ರೆಸ್ಪಾನ್ಸ್ ಕೊಡುತ್ತೆ. ಆಗ ಕಮಾಂಡ್ ನೇರವಾಗಿ ಕಿಡ್ನಿಯ ಮೇಲಿರುವ ಅಡ್ರಿನಲ್ ಗ್ರಂಥಿಗೆ ಹೋಗುತ್ತೆ. ತಕ್ಷಣ ಅಡ್ರಿನಾಲಿನ್ ರಿಲೀಸ್ ಆಗಿ ವ್ಯಾಸೋಡೈಲೇಷನ್ ಮೂಲಕ ಮೆದುಳು, ಹೃದಯ ಮತ್ತು ಮಸಲ್ಸ್ಗೆ ರಕ್ತನಾಳಗಳನ್ನ ಅಗಲ ಮಾಡುತ್ತೆ. ಅದೇ ಟೈಮ್ಗೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಮೂಲಕ ಚರ್ಮ ಮತ್ತು ಜೀರ್ಣಾಂಗ ವ್ಯೂಹದ ಕಡೆ ಹೋಗುವ ರಕ್ತನಾಳಗಳನ್ನ ಚಿಕ್ಕದು ಮಾಡುತ್ತೆ. ಅಂದ್ರೆ ಆಪತ್ತಿನ ಟೈಮ್ನಲ್ಲಿ ಊಟ ಜೀರ್ಣ ಆಗೋದಕ್ಕಿಂತ ಜೀವ ಉಳಿಸ್ಕೊಂಡು ಓಡೋದು ಮುಖ್ಯ ಅಲ್ವಾ? ಅದಕ್ಕಾಗಿಯೇ ರಕ್ತ ಚರ್ಮದಿಂದ ದೂರ ಸರಿದು ಮುಖ ಬಿಳಿಚ್ಕೊಳ್ಳುತ್ತೆ. ಲಾಲರಸ ಗ್ರಂಥಿಗಳಿಗೆ ರಕ್ತದ ಪೂರೈಕೆ ನಿಂತು ಬಾಯಿ ಒಣಗುತ್ತೆ. ಅಬ್ಬಾ, ಎಂಥ ಇಂಜಿನಿಯರಿಂಗ್ ಅಲ್ವಾ ಇದು! 5ನೇ ವಿಭಾಗ, ಸಂತಾನೋತ್ಪತ್ತಿ ಮತ್ತು ಜೈವಿಕ ಗಡಿಯಾರ. ಆಹಾ, ಎಮರ್ಜೆನ್ಸಿ ಟೆನ್ಷನ್ ಇಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ನಮ್ಮ ದೇಹದ ದೀರ್ಘಕಾಲೀನ ಜೈವಿಕ ಪ್ರಾಜೆಕ್ಟ್ಗಳು ಮತ್ತು ನಮ್ಮ ಶರೀರದ ಮಾಸ್ಟರ್ ಟೈಮ್ ಕೀಪರ್ ಬಗ್ಗೆ ಈಗ ತಿಳಿಯೋಣ. ಮಹಿಳೆಯರ ಸಂತಾನೋತ್ಪತ್ತಿ ವ್ಯವಸ್ಥೆಯು ಒಂದು ಪರ್ಫೆಕ್ಟ್ ಕಮಾಂಡ್ ಚೈನ್ ತರ ಇರುತ್ತೆ. ಫಸ್ಟ್ FSH ಮುಟ್ಟೆಯನ್ನ ರೆಡಿ ಮಾಡಲು ಕಮಾಂಡ್ ಕೊಡುತ್ತೆ. ಆಮೇಲೆ ಆ ರೆಡಿಯಾದ ಮುಟ್ಟೆಯನ್ನ ರಿಲೀಸ್ ಮಾಡಕ್ಕೆ LH ಟ್ರಿಗರ್ ಮಾಡುತ್ತೆ. ಮೂರನೇದಾಗಿ ಪ್ರೊಜೆಸ್ಟ್ರಾನ್ ಗರ್ಭಾವಸ್ಥೆಗಾಗಿ ಗರ್ಭಾಶಯದ ಗೋಡೆಗಳನ್ನ ದಪ್ಪ ಮಾಡುತ್ತೆ. ಕೊನೆಯದಾಗಿ ರಿಲ್ಯಾಕ್ಸಿನ್ ಹಾರ್ಮೋನ್ ಮಗುವಿನ ಜನನ ಸುಲಭವಾಗಲು ಮೂಳೆಗಳ ಕೀಲುಗಳಿಗೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಇನ್ನು ಪುರುಷರ ವಿಚಾರಕ್ಕೆ ಬಂದ್ರೆ, ಲೇಡಿಕ್ ಜೀವಕೋಶಗಳಿಂದ ಬರುವ ಟೆಸ್ಟೋಸ್ಟಿರಾನ್ ಅವರ ದೈಹಿಕ ಲಕ್ಷಣಗಳನ್ನ ಮತ್ತು ಪೌರುಷ ಬೆಳವಣಿಗೆಯನ್ನ ನಿರ್ವಹಿಸುತ್ತೆ. ಇಲ್ಲೊಂದು ಕಾಮನ್ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಆಂಟೀರಿಯರ್ ಪಿಟ್ಯೂಟರಿಯಿಂದ ಬರುವ ಪ್ರೊಲ್ಯಾಕ್ಟಿನ್ ಕೇವಲ ಹಾಲಿನ ಉತ್ಪಾದನೆಗೆ ಕಾರಣವಾದರೆ, ಆಕ್ಸಿಟೋಸಿನ್ ಆ ಹಾಲನ್ನ ಹೊರಹಾಕಲು ಮತ್ತು ತಾಯಿ ಮಗುವಿನ ನಡುವಿನ ಆಳವಾದ ಇಮೋಷನಲ್ ಬಾಂಡಿಂಗ್ಗೆ ಕಾರಣವಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಪ್ರೊಲ್ಯಾಕ್ಟಿನ್ ಅನ್ನೋದು ಹಾಲು ತಯಾರಿಸುವ ಫ್ಯಾಕ್ಟರಿ, ಆಕ್ಸಿಟೋಸಿನ್ ಅನ್ನೋದು ಆ ಹಾಲನ್ನ ಡೆಲಿವರಿ ಮಾಡೋ ಹಾರ್ಮೋನ್. ಇದನ್ನೇ ವಾತ್ಸಲ್ಯದ ಹಾರ್ಮೋನ್ ಅಂತಲೂ ಕರೀತಾರೆ. ನಮ್ಮ ಈ ಅನಾಟಮಿ ಟೂರ್ನ ಕೊನೆಯ ಹಂತದಲ್ಲಿ ಪೀನಿಯಲ್ ಗ್ರಂಥಿ ಬಗ್ಗೆ ಮಾತಾಡಲೇಬೇಕು. ಇದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಮತ್ತು ಇದೊಂದು ನ್ಯಾಚುರಲ್ 24 ಅವರ್ಗಳ ಅಲಾರಂ ಕ್ಲಾಕ್ ಇದ್ದಂತೆ. ಮೆದುಳಿನ ಆಳದಲ್ಲಿರುವ ಇದು ಬೆಳಕಿಗೆ ಬಹಳ ಸೆನ್ಸಿಟಿವ್ ಆಗಿರುವ ಮೆಲಟೋನಿನ್ ಅನ್ನ ರಿಲೀಸ್ ಮಾಡುತ್ತೆ. ಕತ್ತಲಾದಾಗ ಮೆಲಟೋನಿನ್ ಜಾಸ್ತಿಯಾಗಿ ನಿದ್ದೆ ಬರೋಕೆ ಶುರುವಾಗುತ್ತೆ. ಬೆಳಗಾದಾಗ ಇದರ ಲೆವೆಲ್ ಕಡಿಮೆಯಾಗಿ ನಾವು ಎಚ್ಚರ ಆಗ್ತೇವೆ. ನಮ್ಮ ಬಾಡಿಯ ಇಂಟರ್ನಲ್ ರಿದಮ್ ಅನ್ನ ಸೂರ್ಯನ ಸೈಕಲ್ ಜೊತೆ ಸಿಂಕ್ ಮಾಡೋ ಅದ್ಭುತ ಲೆಕ್ಕಾಚಾರ ಇದು. ಇಷ್ಟೆಲ್ಲ ನೋಡಿದ್ಮೇಲೆ ಒಂದು ಆಳವಾದ ಪ್ರಶ್ನೆ ಕಾಡೋದು ಗ್ಯಾರಂಟಿ. ಕಣ್ಣಿಗೆ ಕಾಣದ ಒಂದು ರಾಸಾಯನಿಕ ಜಾಲ ನಮ್ಮ ಹೈಟ್ ಇಂದ ಹಿಡಿದು ಹಾರ್ಟ್ ಬೀಟ್ ವರ್ಗೂ, ನಮ್ಮ ನಿದ್ದೆಯಿಂದ ಹಿಡಿದು ಇಮೋಷನ್ಸ್ ವರ್ಗೂ ಪ್ರತಿಯೊಂದನ್ನು ಡೈರೆಕ್ಟ್ ಮಾಡುತ್ತಿದೆ ಅಂದ್ರೆ, ನಮ್ಮ ಲೈಫ್ ನ ನಿಜವಾದ ಕಂಟ್ರೋಲ್ ಯಾರ ಕೈಯಲ್ಲಿದೆ? ಈ ಅದ್ಭುತವಾದ ಬಯಾಲಜಿಕಲ್ ಮಷಿನರಿ ನಮ್ಮ ದೇಹದೊಳಗೆ ಎಷ್ಟು ಸೈಲೆಂಟ್ ಆಗಿ, ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಒಮ್ಮೆ ಯೋಚಿಸಿ. ಈ ವಿಶ್ಲೇಷಣೆಯಿಂದ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ಹೊಸ ಐಡಿಯಾಗಳು ಸಿಕ್ಕಿವೆ ಅಂತ ಭಾವಿಸುತ್ತೇನೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.